ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ನಿಮಗೆಲ್ಲ ಅವಲಕ್ಕಿ ರೊಟ್ಟಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಬೆಳಗ್ಗೆ ಟಿಫಿನ್ಗೆ ಭಾಳ ಅಂದ್ರೆ ಭಾಳ ರುಚಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ಭಾಳ ಅಂದ್ರೆ ಭಾಳ ಸುಲಭವಾಗಿರುತ್ತೆ. ಬರ್ರಿ ಹಂಗಿದ್ರೆ ಅವಲಕ್ಕಿ ರೊಟ್ಟಿ ಹೆಂಗೆ ಮಾಡೋದು ಅಂತೇಳಿ ಇವತ್ತಿನ ದಿವಸ ನೋಡೋಣಂತ. ಮೊದಲಿಗೆ ನಾನಿಲ್ಲೇ 1 ಕಪ್ನಷ್ಟು ಪೇಪರ್ ಅವಲಕ್ಕಿ ಇರುತ್ತಲ್ಲ, ಪೇಪರ್ ಅವಲಕ್ಕಿ ತೆಳುವಾದಂಥ ಅವಲಕ್ಕಿ ಇರುತ್ತಲ್ಲ ಅಂಥ ಅವಲಕ್ಕಿಯನ್ನು ತೊಗೋಬೇಕು. ಭಾಳ ತೆಳಗಿರಬೇಕಿದ್ದ ಅವಲಕ್ಕಿ. ಇದಕ್ಕೊಂದು ಸ್ವಲ್ಪ ಒಂದು ಕಪ್ ಅಥವಾ 2 ಕಪ್ ನೀರನ್ನು ಹಾಕಿ ಇದನ್ನು ಚಲೋ ತಂಗ 1-2 ಸಲ ತೊಳ್ಕೊಂಡು ಬಿಡ್ರಿ. ತೊಳೆದು ಇದ್ರದ್ದು ನೀರನ್ನೆಲ್ಲ ಬಸ್ಕೊಂಡು ಬಿಡ್ರಿ. ಬಸದು ಬೇಕಿದ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ಬೇಕು. ಈ ಥರ ನೀರನ್ನೆಲ್ಲ ಸೋಸ್ಕೊಂಡು ತೆಕ್ಕೊಂಬಿಡ್ರಿ. ಯಾಕಂದರೆ ಇದು ಭಾಳ ತೆಳುವಿರ್ತೈತಲ್ಲ, ಬೇಗನೆ ನೆನಿತೈತಿ. ಬೇಕಿದ್ರೆ ಒಂದೊಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 2-3 ನಿಮಿಷ ಬಿಟ್ಟರು ಸಾಕಾಗುತ್ತೆ. ಇದು ಚಲೋ ತಂಗ ನೆಂದು ಬಿಡ್ತೈತಿ. ನೆಂದ ಮೇಲೆ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಸ್ಮ್ಯಾಶ್ ಮಾಡಿಕೊಡ್ರಿ. ಇಲ್ಲಾಂದ್ರೆ ಕೈಯಿಂದ ಬೇಕಾದರೂ ಇದನ್ನು ಇಸ್ಕೋಬೋದು. ಇದು ಪೂರ್ತಿ ಉಂಡೆ ಆದಂಗೆ ಆಗಬೇಕು, ಪೂರ್ತಿ ಮೆತ್ತಗೆ ಆಗಿಬಿಡ್ಬೇಕು. ಈ ಥರ ಒಂದು ಸ್ಪೂನ್ ಸಹಾಯದಿಂದ ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಬಿಡ್ರಿ. ನೋಡಿ, ಈಗ ಇದೆಲ್ಲ ಪೂರ್ತಿ ಜಿನಗಂದ್ರೆ ಆಗ್ಬಿಡ್ತೈತಿ. ಈಗ ಇದಕ್ಕೊಂದು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಕೂಡಿಸ್ಕೊತೀನಿ. ಮತ್ತು ಇದಕ್ಕೊಂದು 5-6 ಸಣ್ಣಗೆ ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅವನ್ನ ಹಾಕ್ಕೊಳ್ತೀನಿ. ಮತ್ತು ಒಂದು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತೀನಿ. ಮತ್ತು 1 ಬೌಲಷ್ಟು ತುರಿದಂಥ ಕೊಬ್ಬರಿ ಹಾಕ್ಕೊಂಡಿನಿ. ಕರಿಬೇವು, ಕೊತ್ತಂಬರಿ, ಜೀರಿಗೆ ಹಾಕ್ಕೊಳ್ತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೆಲ್ಲ ಹಾಕ್ಕೊಂಡು ಇದನ್ನೆಲ್ಲ ಚಲೋ ತಂಗ ಕಲಿಸ್ಕೊಂಡ್ಬಿಡ್ರಿ. ಇದಕ್ಕೆ ನೀರಿನ ಅವಶ್ಯಕತೆ ಏನು ಬೀಳೋದಿಲ್ಲ. ಹಂಗೇನಾದರೂ ನಿಮಗೆ ಇದು ಭಾಳ ಗಟ್ಟಿ ಅನ್ಸಕತ್ತು ಅಂದ್ರೆ ಮೇಲೆ ಒಂದು 2-3 ಸ್ಪೂನ್ ನೀರು ಹಿಡಿತೈತಿ. ಜಾಸ್ತಿ ನೀರು ಹಿಡಿಯೋದಿಲ್ಲ ಇದು. ಯಾಕಂದ್ರೆ ಅವಲಕ್ಕಿನೂ ಸ್ವಲ್ಪ ನೀರು ಇರ್ತೈತಲ್ಲ, ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕಿ ನೆನೆಸ್ಕೊಂಡಿರ್ತೀವಲ್ಲ, ಅದ್ರೊಳಗೂ ನೀರು ಇರ್ತೈತಿ. ಅದು ಇಷ್ಟ ಸಾಕಾಗುತ್ತೆ ಇದಕ್ಕೆ. ಇದನ್ನು ಚಲೋ ತಂಗ ಎಲ್ಲ ಕಲಿಸ್ಕೊಂಡು ಇಟ್ಕೊಂಡ್ಬಿಡ್ರಿ. ಈಗ ನೋಡಿರಿ, ಈ ಥರ ಮಾಡಿ ಇಟ್ಕೊಳ್ರಿ. ಈಗ ಒಂದು ಬಟರ್ ಪೇಪರ್ ತೊಗೊಂಡಿದ್ದ ನಾನು. ಬಟರ್ ಪೇಪರ್ಗೆಲ್ಲ ಎಣ್ಣೆ ಸವರ್ಕೋರಿ. ಬಟರ್ ಪೇಪರ್ ಇಲ್ಲಪ್ಪ ಅಂದ್ರೆ ಹಾಲಿನ ಪ್ಯಾಕೆಟ್ ಇರುತ್ತಲ್ಲ, ಅಥವಾ ದಪ್ಪಂದು ಸ್ವಲ್ಪ ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ, ಅದಕ್ಕೆ ಬೇಕಾದರೂ ನೀವು ಇದ್ರ ಮೇಲೆ ಬೇಕಾದರೂ ನೀವು ಇದು ಅವಲಕ್ಕಿ ರೊಟ್ಟಿ ಮಾಡ್ಕೋಬೋದು. ಈಗ ಇದನ್ನು ದೊಡ್ಡದೊಂದು ಉಂಡೆ ಮಾಡ್ಕೊಳ್ರಿ. ಮಾಡಿಕೊಂಡು ಇದನ್ನು ಎಣ್ಣೆ ಹಚ್ಕೊಂಡಿದ್ರಲ್ಲ ಬಟರ್ ಪೇಪರ್ಗೆ, ಅದ್ರ ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಇದನ್ನು ಕೈಯಿಂದ ತಟ್ಕೋಬೇಕು. ಇದು ಬೇಕಾದಷ್ಟು ತೆಳ್ಳಗಾಕೈತಿ. ಭಾಳ ಅಂದ್ರೆ ಭಾಳ ತೆಳ್ಳಗೆ ಆಕೈತಿ. ಭಾಳ ಅಂದ್ರೆ ಭಾಳ ರುಚಿ ಕೂಡ ಆಕೈತಿ. ಬಾಯೊಳಗಂತರೂ ಇಟ್ಟರೆ ಕರಗ್ತೈತಿ, ಅಷ್ಟು ಪೊಳ್ಳಾಕೈತಿ ಇದು ಅವಲಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿಗಿಂತ ಅವಲಕ್ಕಿ ರೊಟ್ಟಿ ಭಾಳ ಟೇಸ್ಟಾಗಿರ್ತೈತಿ. ಟೇಸ್ಟು ಭಾಳ ಡಿಫ್ರೆಂಟ್ ಆಗಿರ್ತೈತಿ. ಈ ಥರ ಸ್ವಲ್ಪ ಏನಾದರೂ ಬಿರುಕು ಬಿಡ್ತು ಅಂದರೆ ಕೈಯಿಂದ ಒಂದು ಸ್ವಲ್ಪ ನೀವು ಇದನ್ನು ಹತ್ತುಕೊಂಬಿಡ್ರಿ. ಈಗ ನಡಕ್ಕೆ ಒಂದು ಸ್ವಲ್ಪ ಒಂದೊಂದು ಹೋಲ್ ಮಾಡ್ಕೊಂಡ್ರಿ ಅಂತಂದ್ರೆ ಬೇಯೋದಕ್ಕೆ ಸಹಾಯ ಆಕೈತಿ. ಮತ್ತು ಇದ್ರೊಳಗೆ ನಾವು ಎಣ್ಣೆನೂ ಹಾಕೋಬೋದು. ಈ ಥರ ಒಂದಿಷ್ಟು ಹೋಲ್ ಮಾಡ್ಕೊಳ್ರಿ. ಈಗ ಇದನ್ನೆಲ್ಲ ಬಟರ್ ಪೇಪರ್ಗೆ ಇದೇನು ಅಂಟ್ಕೊಳೋದಿಲ್ಲ. ಬೇಕಿದ್ರೆ ಇನ್ನೂ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ರಿ. ನೀವು ಜಾಸ್ತಿ ಹಾಕ್ಕೊಂಡು ನೀವು ಇದ್ರ ಸರಳವಾಗಿ ತೆಗಿಯೋದಕ್ಕೆ ಬರ್ತೈತಿ. ತಗೊಂಡು ಈಗ ಇದು ಹಂಚು ಕಾದೈತಿ. ಕಾದಿರುವಂಥ ಹಂಚು ಮೇಲೆ ನಾನು ಇದನ್ನು ರೊಟ್ಟಿಯನ್ನು ಹಾಕ್ಕೊಂಡಿನಿ. ಮತ್ತು ಅದು ಹೋಲಲ್ಲೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ರಿ ಚಲೋ ತಂಗ ಕೆಳಗ ಮೇಲೆಲ್ಲ. ಇದೇನು ಭಾಳ ಕೆಂಪಗಾಗೋದೇನು ಬೇಡ. ಇದೇ ಥರ ಬೆಳ್ಳಗೆ ಇದ್ರೆ ಚಂದ ಇರ್ತೈತಿ. ಈಗ ಇದನ್ನು ನಾನು ಟೊಮೆಟೊ ಹಣ್ಣಿನ ಚಟ್ನಿ ಜೊತೆಗೆ ತಿನ್ಬೋದು. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ಇದು ಟೊಮೆಟೊ ಹಣ್ಣಿನ ಚಟ್ನಿ ನಾನು ನಿಮಗೆ ಆಲ್ರೆಡಿ ತೋರಿಸ್ತೀನಿ. ಬೇಕಿದ್ರೆ ಇನ್ನೊಂದು ಸತಿ ತೋರಿಸ್ತೀನಿ, ನೋಡ್ಕೊಳ್ರಿ. ಇನ್ನೊಂದು 5-6 ಬ್ಯಾಡಗಿ ಮೆಣಸಿಕಾಯಿ ಹಾಕೇನೆ, ಒಂದು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಚಲೋ ತನಕ ಹುರ್ಕೊಳ್ರಿ. ಮತ್ತು ಒಂದು 15-20 ಜವಾರಿದು ಟೊಮೆಟೊ ಹಣ್ಣು ಜವಾರಿ ಸಿಕ್ಕರೆ ಹಾಕ್ಕೊಳ್ರಿಲ್ಲ, ಸಾದಾ ಟೊಮೆಟೊ ಸಿಕ್ಕರು ಹಾಕೋಬೋದು. ಅದನ್ನ ಹಾಕ್ಕೊಳ್ರಿ. ಮತ್ತು ಜೀರಿಗೆ ಮತ್ತು ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಇದನ್ನೆಲ್ಲ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡು ಇದು ತಣ್ಣಗಾದ್ಮೇಲೆ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನೆಲ್ಲ ಸಣ್ಣಗೆ ನೀವು ಮಿಕ್ಸಿ ಮಾಡ್ಕೊಂಡು ಬಂದುಬಿಡ್ರಿ. ಮತ್ತು ಇದಕ್ಕೊಂಚೂರು ಒಗ್ಗರಣೆ ಕೊಡ್ರಿ. ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು 1-2 ಒಣಮೆಣಸಿಕಾಯಿ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡು ಈ ಒಗ್ಗರಣೆ ಒಳಗೆ ಅದು ರುಬ್ಬಿರುವಂಥ ಮಿಶ್ರಣವನ್ನು ಸೇರಿಸ್ಕೊಂಡ್ಬಿಟ್ರಿ ಅಂತಂದೇಳಂದ್ರೆ ನಮ್ಮದು ಟೊಮೆಟೊ ಹಣ್ಣಿನ ಚಟ್ನಿ ರೆಡಿ ಆಕೈತಿ. ಇದಕ್ಕೊಂದು ಸ್ವಲ್ಪ ಬೇಕಿದ್ರೆ ನೀರನ್ನು ಹಾಕಿ, ನಿಮಗೆ ಸ್ವಲ್ಪ ಅಳಕಬೇಕು ಅಂದ್ರೆ ಒಂದು ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಳ್ರಿ. ಸೇರಿಸ್ಕೊಂಡು ಲಾಸ್ಟಿಗೆ ಇದಕ್ಕೊಂಚೂರು ಉಪ್ಪು ಮತ್ತು ಅರಿಶಿನ ಹಾಕೊಂಡ್ಬಿಟ್ರೆ ನಮ್ಮದು ರುಚಿಯಾದಂತಹ ಟೊಮೆಟೊ ಹಣ್ಣಿನ ಚಟ್ನಿ ಇದ್ರ ಅಕ್ಕಿ ರೊಟ್ಟಿ ಜೊತೆಗೆ ರೆಡಿ ಆಕೈತಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಕಾಂಬಿನೇಷನ್ ರೀ ಇದು. ನೀವು ಅವಲಕ್ಕಿ ರೊಟ್ಟಿ ಜೊತೆಗೆ ಇದನ್ನು ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು. ನೋಡಿದ್ರಲ್ಲ ನಮ್ದು ಅವಲಕ್ಕಿ ರೊಟ್ಟಿ ಹೆಂಗೆ ಮಾಡೋದು ಅಂತೇಳಿ. ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.